ಹಾಯ್ ಹಲೋ ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನು ನಿಮ್ಮನೆ ಮಗಳು ದೀಪ. ಸೊ ಇದು ಒಂದು ನನ್ನ ಹೊಸ ಚಾನಲ್ ಇದೆ. ಈ ಒಂದು ಚಾನಲಲ್ಲಿ ನಾನು ಏನೆಲ್ಲ ಸ್ಟಾರ್ಟ್ ಮಾಡ್ತೀನಿ, ಏನೆಲ್ಲ ಕಂಟೆಂಟ್ನ ಕೊಡ್ತೀನಿ, ಸೊ ಹೊಸ ಯೂಟ್ಯೂಬರ್ಸ್ಗೆ ಇಲ್ಲ ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂದಿರೋರಿಗೆ ಇದರಿಂದ ಏನು ಯೂಸ್ಫುಲ್ ಆಗುತ್ತೆ ಅನ್ನೋದು ನನ್ನ ಫಸ್ಟ್ ವಿಡಿಯೋ ಆಗಿರುತ್ತೆ. ಎಲ್ಲರೂ ಕಿರು ಪರಿಚಯ ಮಾಡ್ಕೊತಾರೆ. ನಾನು ಕಿರು ಪರಿಚಯನ ಬಂದು ನೆಕ್ಸ್ಟ್ ಮಾಡ್ಕೊತೀನಿ, ಯಾವತ್ತು ಏನು ಅಂತ ಹೇಳ್ತೀನಿ. ಇವತ್ತು ಬಂದು ನನ್ನ ಮೇನ್ ಯೂಟ್ಯೂಬರ್ಸು ತುಂಬ ದಿನ ಆಗಿದೆ, ನನ್ನ ಚಾನಲ್ ರನ್ ಆಗ್ತಾ ಇಲ್ಲ, ನನಗೆ ವ್ಯೂಸ್ ಬರ್ತಾ ಇಲ್ಲ, ಮತ್ತು ಏನಂತ ಹೇಳಿದರೆ ಸಬ್ಸ್ಕ್ರೈಬರ್ ಬರ್ತಾ ಇಲ್ಲ ನಮ್ಮ ವ್ಯೂಸ್ ಕಡಿಮೆ ಆಗ್ತಾ ಇದೆ, ವಾಚ್ ಅವರ್ ಕಡಿಮೆ ಆಗ್ತಿದೆ ಅನ್ನೋರು ತುಂಬ ಜನ ಇದ್ದಾರೆ. ಸೊ ಅಂಥವ್ರಿಗೋಸ್ಕರ ಇವತ್ತು ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಚಾನಲಲ್ಲಿ ಬಂದು ನಾನು ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ನೇ ಹಾಕ್ತೀನಿ ಜಾಸ್ತಿ. ಸೊ ಇನ್ನೊಂದು ಏನಂತ ಹೇಳಿದರೆ, ಯಾರು ಚಾನಲ್ ಮಾಡಬೇಕು ಅನ್ನೋರು ಇದ್ರು ಅಂತೇಳಿದರೆ ನನ್ನ ಜೊತೆಗೇ ನೀವು ಚಾನಲ್ ಮಾಡ್ಬೋದು. ಏನಕ್ಕಂತೇಳಿದ್ರೆ ಇವತ್ತು ನಾನು ಏನೆಲ್ಲ ಸೆಟಪ್ ಮಾಡಿದ್ದೀನಲ್ವ ಅದನ್ನು ಕಂಪ್ಲೀಟ್ ವಿಡಿಯೋ ನಿಮಗೆ ಹಾಕಿದ್ದೀನಿ. ಯೂಟ್ಯೂಬ್ ID ಕ್ರಿಯೇಟ್ ಮಾಡೋದ್ರಿಂದ ಹಿಡಿದು ಸೊ ನಾನು ಏನೇನು ಟ್ಯಾಗ್ಸ್ ಹಾಕಬೇಕು, ಏನು ಹಾಕಬೇಕು ಗೊತ್ತಿಲ್ಲದನ್ನ ನೀವು ಕೇಳ್ಬೋದು ನನಗೆ. ಸೊ ಯಾವ ಥರ ಬ್ಯಾನರ್ ಕ್ರಿಯೇಟ್ ಮಾಡಬೇಕು, ತಮ್ಮನೆ ಪ್ರತಿಯೊಂದನ್ನು ನಾನು ಹೇಳ್ಕೊಡ್ತೀನಿ. ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದರೆ, ಸೊ ಯೂಟ್ಯೂಬ್ ಚಾನಲ್ ಮಾಡ್ತೀರಾ, ನಿಮಗೆ ಕ್ಯಾಮ್ರಾ ಫೇಸ್ ಮಾಡೋದು ತುಂಬ ಭಯ ಇರುತ್ತೆ. ನೀವು ಒಂದು ಟಾಪಿಕ್ ಮಾಡಬೇಕಂತ ಇರ್ತೀರಾ. ಸೊ ಆ ಒಂದು ಟಾಪಿಕ್ಕು ನಿಮಗೆ ಮಾತಾಡೋದು ಗೊತ್ತಾಗಲಿಲ್ಲ, ಆ ಟಾಪಿಕ್ ಬಗ್ಗೆ ಅಷ್ಟೊಂದು ಇನ್ಫಾರ್ಮೇಷನ್ ಇಲ್ಲ ಅಂತ ಹೇಳಿದರೆ ಅಂಥವ್ರಿಗೂ ಇದು ತುಂಬ ಹೆಲ್ಪ್ ಆಗುತ್ತೆ. ಅದ್ರ ರಿಲೇಟೆಡ್ ನಾನು ವಿಡಿಯೋ ಮಾಡಿರ್ತೀನಿ. ಸೊ ನೀವು ಆ ಒಂದು ವಿಡಿಯೋ ಮಾಡಿಕೊಂಡು ಸ್ವಲ್ಪ ಟಾಪಿಕನ್ನು ಮಿಕ್ಸ್ ಮ್ಯಾಚ್ ಮಾಡಿಕೊಂಡು ನೀವು ವಿಡಿಯೋಸ್ ಮಾಡ್ಬೋದು. ಅದು ಹೇಗೆ ಅನ್ನೋ ಐಡಿಯಾನ ನಾನು ಮುಂದೆ ಕೊಡ್ತಾ ಹೋಗ್ತೀನಿ. ಸೊ ಇದನ್ನೆಲ್ಲ ನೀವು ಕಲಿಬೇಕು ಅಂತೇಳಿದರೆ ನನ್ನ ಚಾನಲ್ ಫಸ್ಟು ಸಬ್ಸ್ಕ್ರೈಬ್ ಆಗಬೇಕು, ಲೈಕ್ ಮಾಡಬೇಕು ಮತ್ತು ಕಮೆಂಟ್ ಮಾಡಬೇಕು. ಯಾರೆಲ್ಲ ಹೊಸ ಯೂಟ್ಯೂಬ್ ನಿಮ್ಮ ಫ್ರೆಂಡ್ಸ್ ಮಾಡಬೇಕಂತಿದ್ದಾರೆ, ಇಲ್ಲ ಮಾಡಿದ್ದಾರೆ, ಅವ್ರ ಚಾನಲ್ ರನ್ ಆಗ್ತಾ ಇಲ್ಲ ಅಂಥವ್ರಿಗೆ ನೀವು ಇದನ್ನು ಶೇರ್ ಮಾಡಿ ಅಂತ ಹೇಳ್ತೀನಿ. ಸೊ ಇನ್ನೊಂದು ವಿಚಾರ ಏನಪ್ಪ ಅಂತೇಳಿದರೆ, ನಂದು ಆಲ್ರೆಡಿ ಒಂದು ಚಾನಲ್ ಇದೆ, ನಂದು ನಮ್ಮ ಕನ್ನಡ ಲಾಗ್ಸ್ ಅಂತ ಹೇಳ್ಬಿಟ್ಟು. ಸೊ ನಾನು 2.5 ತಿಂಗಳಲ್ಲಿ 1000+ ಸಬ್ಸ್ಕ್ರೈಬರ್ ಆಗಿದ್ದರೆ, ವಾಚ್ ಅವರು ತುಂಬ ಚೆನ್ನಾಗಾಗಿದೆ ನನಗೆ. ಸೊ ನನಗೆ ಇವತ್ತು ಒಂದು ಯೂಟ್ಯೂಬ್ ಕ್ರಿಯೇಟರ್ಸ್ ಕಡೆಯಿಂದ ಒಂದು ಮೇಲ್ ಬಂತು. ಸೊ ಆ ಮೇಲ್ ನೋಡಿ ನನಗೆ ತುಂಬಾ ಖುಷಿ ಆಯಿತು. ಸೊ ಹಾಗಾಗಿ ನಾನು ಇನ್ನೊಂದು ಚಾನಲ್ ಮಾಡಬೇಕು ಅನ್ನೋದಿತ್ತು. ನಾನು ಆ ಚಾನಲ್ ಮೇಲೆ ಕೆಲವೊಂದು ಮಿಸ್ಟೇಕ್ಸ್ನ ಮಾಡಿದೆ. ಮಿಸ್ಟೇಕ್ ಅನ್ನೋದಕ್ಕಿಂತ ನಾನೊಂದು ಎಕ್ಸ್ಪೆರಿಮೆಂಟ್ಗಳನ್ನ ಮಾಡಿದೆ. ಬಟ್ ಚಾನಲಿಗೆ ಏನು ಎಫೆಕ್ಟ್ ಆಗಿಲ್ಲ ಅದು, ಯಾಕಂದರೆ ಯೂಟ್ಯೂಬರ್ ನನಗೆ ಕಂಟಿನ್ಯೂಸ್ ಮೇಲ್ನ ಕಳಿಸ್ತಾ ಇದ್ದಾರೆ. ನನಗೆ ಕೋಆರ್ಡಿನೇಷನ್ ಇರೋದ್ರಿಂದ ನನಗೆ ಆ ಚಾನಲಿಗೆ ಏನೂ ಎಫೆಕ್ಟ್ ಆಗಿಲ್ಲ. ನಾನು ಅಲ್ಲಿ ಏನೇನೆಲ್ಲ ಮಿಸ್ಟೇಕ್ಸ್ನ ಮಾಡಿದೆ, ಈ ಒಂದು ಚಾನಲ್ ಓಪನ್ ಮಾಡಿ ನಾನು ಇಲ್ಲಿ ಅದನ್ನು ಹೇಳೋದ್ರಿಂದ ಹೊಸ ಯೂಟ್ಯೂಬರ್ಸ್ಗೆ ಎಲ್ಪ್ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಈ ಒಂದು ಚಾನಲ್ನ ಮಾಡ್ತಾ ಇದ್ದೀನಿ. ಇಲ್ಲಿ ತುಂಬ ಟಾಪಿಕ್ಗಳನ್ನ ಡಿಸ್ಕಷನ್ ಮಾಡ್ತೀನಿ. ಮತ್ತು ಯೂಟ್ಯೂಬ್ದು ನಾವು ಏನೇನೆಲ್ಲ ತಮ್ನೇಲಿಂದ ಹಿಡಿದು, ಟ್ಯಾಗ್ಸಿಂದ ಹಿಡಿದು, ಕೀವರ್ಡ್ಸಿಂದ ಹಿಡಿದು ಟ್ರೆಂಡಿಂಗ್ ಇರ್ತಕ್ಕಂಥ ವಿಷಯಗಳು ಏನೇನಿದ್ದಾವೆ, ನಾವು ಏನೆಲ್ಲ ವೀಡಿಯೋಸ್ ಮಾಡಿದರೆ ನಮ್ಮ ಚಾನಲ್ ಚೆನ್ನಾಗಿ ಬರುತ್ತೆ, ನಾವು ಯಾವ ಟೈಮಿಗೆ ಪೋಸ್ಟ್ ಮಾಡಬೇಕು, ನಮ್ಮ ತಮ್ನೇಲಿ ಯಾವ ಥರ ಕ್ರಿಯೇಟ್ ಮಾಡಬೇಕು, ಕಲರ್ ಕಾಂಬಿನೇಷನ್ ಎಲ್ಲ ಹೆಂಗಿರಬೇಕು, ಆಮೇಲೆ ವ್ಯೂಸ್ ಬರಬೇಕಂದ್ರೆ ಏನು ಮಾಡಬೇಕು, ಸೊ ಈ ಥರದ್ದೆಲ್ಲ ತುಂಬ ಒಂದಷ್ಟು ವಿಷಯಗಳನ್ನ ಡಿಸ್ಕಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಚಾನಲ್ನ ಮಾಡಿದ್ದೀನಿ. ಸೊ ಏನಂತ ಹೇಳಿದರೆ, ಹೊಸದಾಗಿ ನಾನು 2025 ಚಾನಲ್ ಓಪನ್ ಮಾಡಬೇಕು ಅಂತಿರೋರು, ಸೊ ಆಲ್ರೆಡಿ ನಾನು ಚಾನಲ್ ಮಾಡಿದ್ದೀನಿ, ಏನೂ ಆಗ್ತಾಯಿಲ್ಲ ಅಂತ ಬೇಜಾರು ಮಾಡ್ಕೊಂಡಿರೋರು, ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ಸೊ ಇಲ್ಲಿ ನೀವು ಕಲಿತಾ ಹೋಗ್ಬೋದು. ಇವತ್ತು ಡೇ 1 ಅಂತ ನೀವು ಸ್ಟಾರ್ಟ್ ಮಾಡಿದರೆ ಸೊ ನನ್ನ ಜೊತೆಗೇ ನೀವು ಬೆಳಿಬೋದು. ಗೊತ್ತಾಗಿಲ್ಲ ಅಂತ ಹೇಳಿದರೆ ನಮ್ಮದು ವಾಟ್ಸಪ್ ಗ್ರೂಪ್ ಇದೆ. ಸೊ ನಾನು ವಾಟ್ಸಪ್ ಗ್ರೂಪ್ ಲಿಂಕ್ನ ಶೇರ್ ಮಾಡಿರ್ತೀನಿ. ಅಲ್ಲಿ ನೀವೇನೇ ಇದ್ರೂ ಡಿಸ್ಕಷನ್ ಮಾಡ್ಬೋದು, ನಿಮಗೇನೇ ಇದ್ರೂ ನಾನು ಸಜೆಷನ್ ಕೊಡ್ತೀನಿ. ಸೊ ಇದು ತುಂಬಾ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡು ನಾನು ಇದನ್ನು ಮಾಡ್ತಾಯಿದ್ದೀನಿ. ಯಾಕಂತ ಹೇಳಿದರೆ ಇಲ್ಲಿ ಯೂಟ್ಯೂಬ್ ಅನ್ನೋದು ಒಂದು ಡಿಫ್ರೆಂಟ್ ಕೆಟಗರಿನೇ ಇದೆ. ಇದು ಯೂಟ್ಯೂಬ್ ಚಾನಲ್ ಅನ್ನೋದು ನನ್ನ ನನ್ನ ಹಳೆ ಚಾನಲಲ್ಲಿ ನಾನು ಹೇಳಿದ್ದೀನಿ. ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು 10 ಜನ 20 ಜನ 100 ಜನನ ನಾನು ಫಾಲೋವರ್ಸ್ನ ಒಂದು ದಿನದಲ್ಲಿ ತೊಗೊಂಬರ್ಬೋದು. ಅದು ಕಷ್ಟದ ಇದನ್ನೇ ಅಲ್ಲ, ಅಲ್ಲೂ ಕೆಲವೊಂದು ಫಾಲೋ ಅಪ್ ಮಾಡಿದರೆ ಒಂದು ದಿನದಲ್ಲಿ ಅಷ್ಟು ತೊಗೊಂಬರ್ಬೋದು. ಬಟ್ ಯೂಟ್ಯೂಬ್ ಹಾಗಿಲ್ಲ. ಇಲ್ಲಿ ನಾವು ಒಬ್ಬರು ಸಬ್ಸ್ಕ್ರೈಬರ್ ಆದರು ಅಂತ ಹೇಳಿದರೆ ನಮ್ಗೆ ಎಷ್ಟು ಖುಷಿ ಆಗುತ್ತೆ. ನನಗೆ ಮೊನ್ನೆ ಬಂದು ಹಳೆ ಚಾನಲಲ್ಲಿ ಒಂದೇ ದಿನ 150 ಸಬ್ಸ್ಕ್ರೈಬರ್ಸ್ ಲೆಸ್ ಆಯಿತು. ಅದು ಏನಕ್ಕೆ ಲೆಸ್ ಆಯಿತು ಅಂತ ಗೊತ್ತಿಲ್ಲ, ಬಟ್ ನಾನು ಕೆಲವೊಂದು ಚೇಂಜಸ್ ಮಾಡ್ತಾ ಇರ್ತೀನಿ. ಬಟ್ ನೆಕ್ಸ್ಟ್ ಮಾರನೇ ದಿನಕ್ಕೆ ನನಗೆ 250 ಪ್ಲಸ್ ಆದರು ನನಗೆ ಸಬ್ಸ್ಕ್ರೈಬರ್ಸು. ಸೊ ಅದಕ್ಕೆ ನಾನು ಏನು ಬೇಜಾರು ಮಾಡ್ಕೊಂಡಿಲ್ಲ, ನಾನು ಅದ್ರ ಬಗ್ಗೆ ತಲೆನೂ ಕೆಡಿಸ್ಕೊಂಡಿಲ್ಲ. ಮತ್ತು ವ್ಯೂಸು ಅಷ್ಟೇ, ನನಗೆ 1000+ ಇದೆ ಅಂತ ಹೇಳಿದರೆ ಸುಮಾರಷ್ಟು ಜನ ಹೇಳ್ತಾರೆ, ನೀವೇ ಯೂಟ್ಯೂಬ್ ಬಗ್ಗೆ ಹೇಳ್ತೀರಾ ನಿಮಗೆ ವ್ಯೂಸ್ ಕಡಿಮೆ ಬರ್ತಾ ಇದೆ ಅಂತ. ಇದೆಲ್ಲ ಏನಕ್ಕೆ ಕಡಿಮೆ ಬರ್ತಾ ಇದೆ, ನನ್ನ ಚಾನಲಲ್ಲಿ ನಾನು ಏನು ಮಾಡಿದ್ದೀನಿ, ಬಟ್ ನನಗೆ ಬರ್ತಾ ಇರೋ ವ್ಯೂಸಿಗೆ ನನಗೆ 150 200 300 ಬಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಏನಕ್ಕೆ ಅಂತ ಹೇಳಿದರೆ ಅದ್ರದ್ದು ಕಾರಣ ಎಲ್ಲ ನಾನು ಮುಂದೆ ಕೊಡ್ತಾ ಹೋಗ್ತೀನಿ. ಸೊ ನಿಮಗೂ ಆ ಒಂದು ಮೆಂಟಾಲಿಟಿ ಬರಬೇಕು. ಕ್ಯಾಮ್ರಾ ಫೇಸ್ ಮಾಡೋದಾಗಿರ್ಬೋದು, ಮಾತಾಡೋದಾಗಿರ್ಬೋದು, ಸೊ ನಾವು ಹೆಂಗೆ ನಿಂತ್ಕೊಂಡು ವಿಡಿಯೋ ಮಾಡಬೇಕು, ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದು ಸೋಷಿಯಲ್ ಮೀಡಿಯಾ ಇದೆ. ನಾವಿಲ್ಲಿ ಏನೇ ಇದ್ದರೂ ಇದು ನಮ್ಮ ಪ್ರತಿಬಿಂಬ, ನಮಗೆಲ್ಲ ತೋರಿಸುತ್ತೆ. ನಾವು ಸಣ್ಣ ಮಿಸ್ಟೇಕನ್ನು ಮಾಡಿದ್ರೂ ಎತ್ತಿಡಿಯೋರು ತುಂಬ ಜನ ಇರ್ತಾರೆ. ಸೊ ಇದನ್ನೆಲ್ಲ ನಾವು ಕಲ್ತ್ಬಿಟ್ಟು ಇದರಲ್ಲಿ ಹೆಂಗೆ ಸಕ್ಸಸ್ ಕಾಣಬೇಕು. ನಿಜವಾಗ್ಲೂ ನಾನು ಯೂಟ್ಯೂಬಿಂದ ಅರ್ನ್ ಮಾಡಬೇಕಂತ ಇದ್ದೀನಿ, ನಾನು ದುಡಿಬೇಕಂತ ಇದ್ದೀನಿ. ಯೂಟ್ಯೂಬ್ ಮಾಡೋರು ಇದಕ್ಕೆ ಅಂತ ಒಂದು ಸ್ವಲ್ಪ ಟೈಮ್ ಕೊಡಬೇಕಾಗುತ್ತೆ. ಬಟ್ ಮನೆಯವರು ಎಲ್ಲರ ಹತ್ರ ಬೈಸ್ಕೊಂಡು ಮಾಡೋದು ಅಷ್ಟು ಈಸಿ ಇರೋದಿಲ್ಲ.
ಬಟ್ ಇದರಲ್ಲಿ ನಾನು ಸಕ್ಸಸ್ ಕಾಣಬೇಕು, ಮನೆಯವ್ರು ಎಲ್ಲ ಏನಂದು ಬಿಡ್ತಾರೋ, ನನ್ನ ಚಾನಲ್ ಹೋಗ್ಬಿಡುತ್ತೆ ಅನ್ನೋ ಭಯನೂ ಸ್ವಲ್ಪ ಜನಕ್ಕಿರುತ್ತೆ. ಸೊ ನೀವು ಆ ಥರ ಭಯ ಪಟ್ಕೊಳೋದೇನಿಲ್ಲ. ತುಂಬ ಜನ ಮಿಸ್ಕಮ್ಯುನಿಕೇಷನ್ ಮಾಡೋರು ಇರ್ತಾರೆ, ಮಿಸ್ಗೈಡ್ ಮಾಡೋರು ಇರ್ತಾರೆ. ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳೋ ಅವಶ್ಯಕತೆನೇ ಇರಲ್ಲ. ನಂದು ಏನಾದ್ರು ನೀವು ಹಳೆ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ದೀರಾ ಅಂತ ಹೇಳಿದರೆ ನಿಮಗೆ ತುಂಬಾ ಮೋಟಿವೇಶನ್ ವೀಡಿಯೋ ಅದರಲ್ಲಿ ಇರುತ್ತೆ. ಸೊ ಇವಾಗ ಹೊಸ ಯೂಟ್ಯೂಬ್ ಇವತ್ತೇನು ಚಾನಲ್ ನಾನು ಹಾಕ್ತಾ ಇದ್ದೀನಲ್ವ, ಈ ಒಂದು ವಿಡಿಯೋ ನಿಮಗೆ ಮೋಟಿವೇಶನ್ ವೀಡಿಯೋ ಆಗಿರುತ್ತೆ. ಸೊ ನೆಕ್ಸ್ಟ್ ಬಂದು ನಾವು ಚಾನಲ್ ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋ ವೀಡಿಯೋನ ನಾನು ಇದರಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಅದನ್ನು ನೋಡಿಬಿಟ್ಟು ಹೊಸ ಚಾನಲ್ ಮಾಡಬೇಕಂತಿರೋರು, ಹೊಸ ಯೂಟ್ಯೂಬರ್ಸ್ ನೀವೇನೆಲ್ಲ ಮಿಸ್ಟೇಕ್ ಮಾಡಿದ್ದೀರಾ ಅನ್ನೋದನ್ನು ಆ ಒಂದು ವಿಡಿಯೋ ನೋಡಿಬಿಟ್ಟು ಕಲ್ತ್ಕೊಳ್ಳಿ. ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.